ಬಂಧುಗಳೇ, ಏನಿವತ್ತು ರಾಜ್ಯ ಮಹರ್ಷಿ ಸಾಹು ಮಹಾರಾಜವರ ಪುಣ್ಯಸ್ಮರಣೆ ಹಾಗೂ ರವೀಂದ್ರನಾಥ ಠಾಕೂರ್ ಅವರ ಜನ್ಮದಿನೋತ್ಸವವನ್ನು ಏನಿವತ್ತು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಈ ಇಬ್ಬರ ಮಹನೀಯರ ಒಬ್ಬರು ಪುಣ್ಯಸ್ಮರಣೆ, ಇವತ್ತು ಒಬ್ಬರದ್ದು ಜನ್ಮದಿನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಮಾಡೋ ಉದ್ದೇಶ, ಈ ಇಬ್ಬರು ಮಹಾನ್ ನಾಯಕರು ಈ ಇತಿಹಾಸ ಪುಟದಲ್ಲಿ ಒಕ್ಕುವುದಂಥ ಒಂದು ಕಾರ್ಯ ಮಾಡಿದ್ದಾರೆ. ಈ ದೇಶದ ಮೆಚ್ಚುವಂಥ ಅವರು ಅಚ್ಚಳಿಯದಂಥ ಅವರು ಒಂದು ಇತಿಹಾಸನ ಸೃಷ್ಟಿ ಮಾಡುವಂಥ ಮಹಾನಾಯಕರು ಇವ್ರನ್ನ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಈ ಮಹಾನಾಯಕರನ್ನ ಒಂದು ಜಯಂತಿ ಅಥವಾ ಒಂದು ಪುಣ್ಯ ಸ್ಮರಣೆ ದಿನೋತ್ಸವವನ್ನು ಆಚರಣೆ ಮಾಡೋದು ಅವ್ರ ನೆನಪಿಸೋದಕ್ಕೋಸ್ಕರ ಇವತ್ತು ಸಾಮಾಜಿಕ ನ್ಯಾಯದ ಹರಿಕಾರ, ಮೀಸಲಾತಿಯ ಜನಕ ರಾಜಮಹರ್ಷಿ ಸಾಹು ಮಹಾರಾಜ್ ಅವರ ಪುಣ್ಯಸ್ಮರಣೆಯೊಂದು ಅವರಿಗೆ ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ, ಜಾತಿ ಪದ್ಧತಿಯ ನಿರ್ಮೂಲನೆ, ಶ್ರೀ ಶಿಕ್ಷಣ ಹಾಗೂ ಶೋಷಿತರ ಏಳಿಗೆಯಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಮಹಾನ್ ಚೇತನ ಅವರು ಉನ್ನತ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನದಂತಹ ಕ್ರಾಂತಿಕಾರಿ ನಿರ್ಧಾರಗಳನ್ನು ಕೈಗೊಂಡ ಅವರ ದೂರದೃಷ್ಟಿ ಇಂದಿಗೂ ನಮಗೆ ದಾರಿದೀಪ. ಸಮಾಜ ನಿರ್ಮಾಣಕ್ಕೆ ಅವರ ಆದರ್ಶಗಳೇ ನಮಗೆ ಸ್ಫೂರ್ತಿ. ಸಾಹು ಮಹಾರಾಜ್ ಅವರು ಮೀಸಲಾತಿ ಜನಕ ಅಂತಲೇ ಅವರು ಹೆಸರುವಾಸಿಗೆ ಪಡೆದಂಥ ಮಹಾನಾಯಕ. ಅಂಥ ನಾಯಕರನ್ನ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ರವೀಂದ್ರನಾಥ ಠಾಕೂರ್ ಅವರ ಇವತ್ತು ಜಯಂತಿ ಇರೋದ್ರಿಂದ ಆ ಮಹಾನ್ ಭಾವರನ್ನ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಕವಿ, ತತ್ವಜ್ಞಾನಿ, ನಾಟಕಕಾರ, ಕಾದಂಬರಿಕಾರ, ಸಂಗೀತ ಸಂಯೋಜಕ ಹಾಗೂ ಭಾರತೀಯ ಸಾಹಿತ್ಯದ ಅಮರ ದಿಗ್ಗಜರು, ರಾಷ್ಟ್ರಗೀತೆ ರಚಿಸಿದ ವೀರೇಂದ್ರನಾಥ ಠಾಗೋರ್ ಅವರ ಜನ್ಮದಿನದ ಇವತ್ತು ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಭಾರತೀಯ ಸಾಹಿತ್ಯವನ್ನು ಜಗತ್ತಿನ ಮಟ್ಟಿಗೆ ಪರಿಚಯಿಸಿದ ಮಹಾನ್ ಚಿಂತಕರಾದ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯರಾಗಿ ದೇಶಕ್ಕೆ ಅಪಾರ ಕೀರ್ತಿ ತಂದವರು. ಗೀತಾಂಜಲಿ ಕೃತಿ ಮೂಲಕ ಮಾನವೀಯತೆಯ ಪ್ರೀತಿ, ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ವಿಶ್ವಕ್ಕೆ ಸಾರಿದ ಅವರು ಸಾಹಿತ್ಯ ಇಂದಿಗೂ ಕೂಡ ಯುವ ಪೀಳಿಗೆಗೆ ಪ್ರೇರಣೆ. ಇಂಥ ನಾಯಕರುಗಳನ್ನ ಇಂಥ ದಿವಸನ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಿದ್ದೋ ನಮಗೆಲ್ಲ ನಮ್ಮ ಸುದಿನ ಇಂಥ ಮಹಾನ್ ನಾಯಕರುಗಳನ್ನ ಪುಣ್ಯಸ್ಮರಣೆ ಜಯಂತಿಗಳನ್ನ ಇನ್ನು ಯುವ ಪೀಳಿಗೆಗಳು ಹೆಚ್ಚು ಇಂಥ ಮಹಾನ್ ನಾಯಕರುಗಳನ್ನ ನೆನೆಸ್ಕೊಳ್ಬೇಕಾಗುತ್ತೆ. ಅವರ ತತ್ವ ಆದರ್ಶಗಳು ನಾವೆಲ್ಲರೂ ಮೈಗೂಡಿಸ್ಕೊಂಡು ಇಂಥ ಜಯಂತಿಗಳನ್ನ ಆಚರಣೆ ಮಾಡಿ ಇಂಥ ಪುಣ್ಯಸ್ಮರಣೆ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಅವರ ವಿಚಾರಗಳನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಅವರ ಇಂಥ ಜಯಂತಿಗಳನ್ನ ಇಡೀ ದೇಶವ್ಯಾಪ್ತಿ, ಇಡೀ ರಾಜ್ಯವ್ಯಾಪ್ತಿ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸುತ್ತಾ ಇಂಥ ನಾಯಕರುಗಳು ಜಯಂತಿ ಮಾಡಬೇಕಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ರವೀಂದ್ರನಾಥ ಠಾಗೂರ್ ಅವರಿಗೆ ಹಾಗೂ ಸಾಹು ಮಹಾರಾಜರವರಿಗೆ ಇವತ್ತು ಪುಣ್ಯಸ್ಮರಣೆಯ ದಿನದ ಇವತ್ತು ಅವ್ರಿಗೆ ಗೌರವಪೂರ್ವಕ ನಮನಗಳನ್ನು ನಮ್ಮ ಸಮಿತಿ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೀವಿ.